ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Excuse me, sir. Come in. ಹೇಳಿ, ಏನು ಬಂದಿದ್ದು? ಸರ್, ಅದನ್ನೇ ಒಂಚೂರು ಪ್ರೀತಿಯಿಂದ ಕೇಳಕ್ಕಾಗಲ್ವಾ? ಯಾಕೆ ಬಂದಿದ್ದು ಅಂತ ಕೇಳಿದೆ. ಅದು ಏನಾದರೂ ಡೌಟ್ಸ್ ಇತ್ತಾ? ಹಾ 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 ಏನಾದರೂ ಹಾ ಕೇಸ್ ಬಗ್ಗೆ ಕೇಳಬೇಕಿತ್ತ? ಹ್ಞೂ ಅಂತೀರಾ ಏನ್ರಿ ನಿಮ್ಮದು? ಏನಿಲ್ಲ ಬಿಡಿ ಸರ್. ಏನದು ಕೈಯಲ್ಲಿ? ನೋಡಿ, ನಮಗೆ ತುಂಬ ಕೆಲಸ ಇದೆ. ಏನು ವಿಷಯ ಅಂತ ಬೇಗ ಹೇಳಿ. ಏನದು? ನೀವೇ ಓಪನ್ ಮಾಡಿ ನೋಡಿ. ಇದ್ಯಾಕೆ ತಂದ್ರಿ? ನಿಮಗಂತಾನೆ ತಂದಿರೋದು ಸರ್. ಅದೇ ನಾನು ಕೇಳ್ತಿರೋದು, ಯಾಕೆ ತರಕ್ಕೆ ಹೋದ್ರಿ? ಏನ್ ಗೊತ್ತಾ ಸರ್, ನಾನು ರೋಡಲ್ಲಿ ಹಂಗೇ ಹೋಗ್ತಿದ್ನಾ, ಒಂದು ಶಾಪಲ್ಲಿ ಸ್ವೆಟ್ ಶರ್ಟ್ ನೋಡಿದೆ, ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ತಗೊಂಡು ಬಂದೆ. ಹಾಗಾದ್ರೆ ಯಾರ ಹತ್ರನೂ ಗಿಫ್ಟ್ ತಗೊಳ್ಳೋದಿಲ್ಲ, ಸಾರಿ. ನಮ್ಮನ್ನ ಯಾರಾದ್ರೂ ತುಂಬಾ ಇಷ್ಟಪಟ್ಟು ಏನಾದ್ರೂ ಗಿಫ್ಟ್ ಕೊಟ್ರೆ ಅದನ್ನ ಬೇಡ ಅಂತ ಹೇಳ್ಬಾರ್ದು ಸರ್. ಹಾಗಂತ ನಮ್ಮ ಅಜ್ಜಿ ಹೇಳಿದ್ದು, ಇದು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ನನಗೆ ಸೂಟ್ ಆಗುತ್ತೆ ಅಂತ ನಿಮ್ಮ ಅಜ್ಜಿ ಹೇಳಿದ್ರು, ಅದಕ್ಕೆ ತಗೊಂಡು ಬಂದ್ರಿ. ಅಯ್ಯೋ ಹಾಗಲ್ಲ ಸರ್, ನಮಗೆ ಯಾರಾದ್ರೂ ಪ್ರೀತಿಯಿಂದ ಏನಾದ್ರೂ ತಗೊಬಂದು ಕೊಟ್ರೆ ಅದನ್ನ ಬೇಡ ಅಂತ ಹೇಳ್ಬಾರ್ದು ಅಂತ ಹೇಳಿದ್ದು ಅಜ್ಜಿ. ಇದನ್ನ ತಗೊಂಡ್ ಬಂದಿದ್ ನಾನೇ, ಇದು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಿರೋದು ನಾನು. ಸರ್, ಇದನ್ನ ಹಾಕೊಂಡು ನೋಡಿ ಸರ್, ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಒಂದ್ಸಲ ಬೇಕಾದ್ರೆ ಟ್ರಯಲ್ ಮಾಡಿ ನೋಡಿ. ಇಲ್ಲಿ ಯಾಕೆ ಮಾಡಬಾರ್ದು? ಬೇಕಾದ್ರೆ ನಾನು ಹೀಗೆ ಕಣ್ಮುಚ್ಕೊಳ್ತೀನಿ, ನೀವು ಟ್ರಯಲ್ ಮಾಡಿ ನೋಡಿ. ನನಗೆ ತುಂಬ ಕೆಲಸ ಇದೆ, ಪ್ಲೀಸ್ ಇದನ್ನ ತಗೊಂಡು ಹೋಗಿ. ನನಗೆ ಬೇಡ, ಐ ಆಮ್ ಸಾರಿ. ಸರ್, ನೀವು ಯಾವಾಗಲೂ ಒಂದೇ ಸ್ಟೈಲಲ್ಲಿ ಇರ್ತೀರಾ. ಇದು ಹಾಕೊಂಡ್ರೆ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ನಿಮ್ಮನ್ನೂ ಒಂದೇ ಬಟ್ಟೆಲಿ ನೋಡಿ ನೋಡಿ ನನಗೂ ಬೋರ್ ಆಗಿದೆ. ಇದು ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಸರ್, ಅಷ್ಟೊಂದೇನು ಡಿಫ್ರೆಂಟ್ ಆಗಿಲ್ಲ. ನೀವು ಹಾಕ್ತಿರಲ್ಲ ಅದೇ ಪ್ಯಾಟರ್ನಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ನೋಡಿ, ಇದು ನನ್ನ ಸ್ಟೈಲ್ ಅಲ್ಲ. ಒಂದೇ ಥರ ಹಾಕಿ ಹಾಕಿ ನನಗೆ ಇನ್ನೂ ಬೋರು ಆಗಿಲ್ಲ. ಆ್ಯಂಡ್ ನಾನು ಇದ್ರಲ್ಲಿ ಕಂಫರ್ಟೇಬಲ್ ಇದ್ದೀನಿ. ಪ್ಲೀಸ್ ನೀವು ಇದನ್ನು ತಗೊಂಡು ಹೋಗಿ. ಐ ಆಮ್ ರಿಯಲಿ ಸಾರಿ. ಸಿಡಕ್ ಮುತ್ತಿ ಸಿದ್ದಪ್ಪ ಏನು ಹೇಳಿದ್ರು ತಗೊಳ್ಳೋದು. ಏನಂದ್ರಿ? ಆ್ಯಕ್ಚುಲಿ ಏನು ಗೊತ್ತಾ ಸರ್, ನಾನು ಯಾರಿಗಾದ್ರೂ ಒಂದ್ಸಲ ಗಿಫ್ಟ್ ಕೊಟ್ಟರೆ ಅದನ್ನು ವಾಪಸ್ ಇಸ್ಕೊಡಲ್ಲ. ಇದನ್ನ ನಿಮಗೆ ಹಾಕೋಬೇಕು ಅನ್ಸಿದಾಗ ಹಾಕೊಳ್ಳಿ. ನಿಮಗೆ ಯಾವಾಗ ಸ್ಟೈಲ್ ಚೇಂಜ್ ಮಾಡಬೇಕು ಅನ್ಸುತ್ತೋ ಆವಾಗ ಅದನ್ನು ವೇರ್ ಮಾಡಿ. ಬಟ್ ನೀವು ಅದನ್ನೇನಾದ್ರೂ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರ. ಕರುಣ, ನಾನು ನಿನಗೆ ಒಂದಷ್ಟು ಪಾಠ ಕಲಿಸಿದ್ದೀನಿ. ಆದ್ರೆ ಜೀವನ ನಿನಗೆ ಕಲಿಸ್ತಿರೋ ಪಾಠ ಅದಕ್ಕಿಂತ ದೊಡ್ಡದು. ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಾಗೋದಿಲ್ಲ, ಆದ್ರೆ ಕಷ್ಟಪಟ್ಟು ಏರಿದ ಮೇಲೆ ಅದು ನಮ್ಮ ಪಾದದ ಕೆಳಗಿರುತ್ತೆ. ನಿನಗೆ ಕಷ್ಟ ಆದ್ರೂ ಈಗ ಬೆಟ್ಟ ಏರ್ಲೇಬೇಕು. ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು. ಅವಶ್ಯಕತೆಗೆ ತಕ್ಕ ಹಾಗೆ ವ್ಯಕ್ತಿತ್ವನೂ ಬದಲಾಯಿಸ್ಕೋಬೇಕು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ತಾತ.
ಕರುಣಾನಿಧಿ ವಿರುದ್ಧವಾಗಿ ಬಳಸೋದಕ್ಕೆ ನೀನೊಂದೇ ಅಸ್ತ್ರ, ಬ್ರಹ್ಮಾಸ್ತ್ರ. ನಿಮ್ಮ ಕ್ರೌರ್ಯಕ್ಕೆ ಅನಿವಾರ್ಯವಾಗಿ ಉತ್ತರ ಕೊಡಲೇಬೇಕಾಗಿದೆ. ಇಲ್ಲ ಅಂದರೆ ಬದುಕಿರೋ ಸಂಬಂಧಗಳು ಬದುಕಿರೋ ಹಾಗೆ ಸತ್ತೋಗುತ್ತೆ. ಅಪ್ಪ, ಏನಾಯ್ತು? ಯಾಕೆ ಜೋರಾಗಿ ಮಾತಾಡ್ತಿದ್ದೀರಾ? ಯಾಕೆ ಬಸ್ತಾ ಇದೆಯಾ? ಒಂದು ಮುಖ್ಯವಾದ ವಿಚಾರ ಇದೆ. ಈಗ ಇನ್ನೂ ಬೆಳಗಾಗ್ತಾ ಇದೆ, ಆಮೇಲೆ ಮಾತಾಡೋದು. ನಾವು ಸರ್ಪ್ರೈಸ್ ಕೊಡಬೇಕು. ಸರ್ಪ್ರೈಸ್ ಯಾರಿಗೆ? ಮನೆ ಹೆಣ್ಮಕ್ಳಿಗೆ. ಅಪ್ಪ, ಇವತ್ತು ನಾವು ಸೇರಿಕೊಂಡು ಹೆಣ್ಮಕ್ಳಿಗೆ ಅಡುಗೆ ಮಾಡೋಣ. ನೀವು, ನಾನು, ಚಿಕ್ಕಪ್ಪ, ನಾವೆಲ್ಲ. ನಾನು ಅಡುಗೆ? ಅಪ್ಪ, ನೀವೇ ಹೀಗಂದ್ರೆ. ನಿನ್ನೆ ನೀವು ನಿತ್ತಾಗ ಸ್ವೀಟ್ ಕೊಟ್ಟಲ್ಲ, ತುಂಬ ಇಷ್ಟ ಆಗ್ಬಿಟ್ಟಿದೆ. ಕ್ರೇವಿಂಗ್ ಆಗ್ತಿದೆ. ಮೋಸ್ಟ್ಲಿ ಮೊಮ್ಮಗನಿಗೆ ತಾತನ ಕೈಯಿಂದ ಸಿಕ್ಕಿರೋ ಸ್ವೀಟ್ ತುಂಬ ಇಷ್ಟ ಆಗ್ಬಿಟ್ಟಿದೆ. ಪ್ಲೀಸ್ ಅಪ್ಪ, ಬೇಡ ಅನ್ಬೇಡಿ. ಮಗು ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಲ್ವಾ? ಸೂಪರ್. ಅಪ್ಪ, ನಿಮ್ಮನ್ನ ನಿದ್ದೆಯಿಂದ ಹೀಗೆ ಎಬ್ಬಿಸ್ದೆ ಅಂತ ಕೋಪ ಏನೂ ಇಲ್ಲ ತಾನೇ? ಇಲ್ಲ. ಸರಿ, ಹಾಗಿದ್ರೆ ನೀವು ಹೋಗಿ ಫ್ರೆಶ್ ಅಪ್ ಆಗಿ ನಾನು ಚಿಕ್ಕಪ್ಪನ ಕರ್ಕೊ ಬರ್ತೀನಿ. ಅಯ್ಯೋ ಅಪ್ಪ, ಕಣ್ಣಲ್ಲಿ ನೀರು ಬರ್ತಿದೆ. ಈ ಕಡೆ. ಎಸ್, ಥ್ಯಾಂಕ್ ಯು. ಬೇರೆಯವ್ರು ಮಾಡ್ಬೇಕಾರೆ ಸುಲಭ ಅನ್ಸೋ ಕೆಲಸ ನಾವು ಮಾಡ್ಬೇಕಾರೆ ಕಷ್ಟ ಅನ್ಸುತ್ತೆ ಅಲ್ವೇನೆ ಅಕ್ಕ? ಸುಮ್ಮನೆ ನಿಂತ್ಕೋತೀಯಾ? ನೀವೆಲ್ಲ ಯಾವಾಗಲೂ ನಮಗೋಸ್ಕರ ಅಡುಗೆ ಮಾಡ್ತಿದ್ರಿ. ಇವತ್ತು ರೆಸ್ಟ್ ತಗೊಳ್ಳಿ, ನಾವು ಅಡುಗೆ ಮಾಡ್ತೀವಿ ಅಲ್ವಾ ಅಪ್ಪ?